ಅಪ್ಪನ ಮೇಲೆ ಅಷ್ಟು ದೊಡ್ಡ ಆರೋಪ ಬಂದಿದೆ, ಆದ್ರೂ ಅಳಿಯ ಮಗಳು ಏನು ಆಗೇ ಇಲ್ಲ ಅನ್ನಂಗೆ ಆರಾಮಾಗಿದಾರಲ್ಲ. ಒಂಚೂರು ಟೆನ್ಷನ್ ಇಲ್ಲ, ಏನೋ ಆಗ್ಬಿಡುತ್ತೆ ಅನ್ನೋ ಭಯನೂ ಇಲ್ಲ, ಏನು ಆಗೇ ಇಲ್ಲ ಅನ್ನೋ ತರ ಇದಾರಲ್ಲ. ನಂಗೊಂದು ಅರ್ಥ ಆಗ್ತಿಲ್ಲ ಮೇಡಮ್ ಅವರೇ. ಏನ್ ಹೇಳ್ತಿದ್ದೆ ನೀನು? ಅವರಿಬ್ರು ನಿಜವಾಗ್ಲೂ ಅಷ್ಟೊಂದು ಖುಷಿಯಾಗಿದ್ದಾರ? ಸ್ವಲ್ಪನೂ ಟೆನ್ಷನ್ ಇಲ್ವಾ? ಇಲ್ಲ ಮೇಡಮ್ ಅವರೇ, ಮದುವೆ ದಿನ ಅನ್ಕೊಂಡು ಮುದ್ದಾಗಿ ರೊಮ್ಯಾನ್ಸ್ ಮಾಡ್ಕೊಂಡು ಹಾಡ್ಕೊಂಡು ಕುಣ್ಕೊಂಡು ಇದ್ದಾರೆ. ರೊಮ್ಯಾನ್ಸಾ? ಅಯ್ಯೋಯ್ಯೋಯ್ಯೋ, ಆ ಥರ ಎಲ್ಲ ನೀವು ತಿಳ್ಕೊಳಕ್ ಹೋಗ್ಲೇಬೇಡಿ. ಆ ಥರ ಆಗೋದಿಕ್ ನಾನು ಬಿಡೋದು ಇಲ್ಲ. ನಾನು ಅವರಿಬ್ಬರ ಮಧ್ಯೆ ಆಡ್ಗೋಡೆ ತರ ಇದೀನಲ್ಲ, ಹಾಲ್ ಮರೋ ಮೇಡಮ್ ಅವರೇ, ಡೋಂಟ್ ವರಿ. ಆದ್ರೂ ವೀರು ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಅವ್ರು ಭಯದಲ್ಲಿರ್ಬೇಕಿತ್ತು, ಅವ್ರಿಗೆ ಗಾಬರಿ ಆಗ್ಬೇಕಿತ್ತು. ಮೇಡಮ್ ಅವರೇ, ಅವರಿಗೆ ಗಾಬರಿ ಇಲ್ಲ ಅಂದ್ರೆ ಎದುರಿಗಿರೋರು ಹೊಲ್ ಕಿತ್ತ ಹಾವು ಅಂತ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ಈ ಸಮಸ್ಯೆಗೆ ಒಂದು ದಾರಿನ ಕಂಡುಕೊಂಡಿರ್ಬೋದು, ಅಥವಾ ಇದರಿಂದ ಏನು ಆಗದೇ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿರ್ಬೇಕು. ಅದೆಲ್ಲ ಸಾಧ್ಯನೇ ಇಲ್ಲ. ರಾಜಕೀಯದಲ್ಲಿ ಇದೊಂದು ದೊಡ್ಡ ಸುಳಿ. ಈ ಸುಳಿಯಲ್ಲಿ ಸಿಕ್ಕಾಕೊಂಡಿರೋರು ಅಷ್ಟು ಸುಲಭವಾಗಿ ಎದ್ದು ಬರಕ್ಕಾಗಲ್ಲ, ಮುಳುಗ್ ಹೋಗ್ಲೇಬೇಕು. ಎನಿವೇಸ್, ಆ ಮನೇಲಿ ಏನೇನ್ ನಡೀತಿದೆ ಅಂತ ನನಗೆ ಆಗಾಗ ಅಪ್ಡೇಟ್ ಮಾಡ್ತಾ ಇರು. ಮಾಡ್ತೀನಿ ಮೇಡಮ್ ಅವ್ರೆ. ಏನೋ ಡೌಟ್ ಹೊಡಿತಿದೆಯಲ್ಲ ನನಗೆ. ದುಡ್ಡು ಹಾಕ್ಬಿಟ್ರ ಹಾಲ್ ಮಾರೋರು ಇಷ್ಟು ಬೇಗ? ನಾರ್ಮಲ್ ಮೆಸೇಜ್. ಇಷ್ಟೆಲ್ಲ ಆದ್ಮೇಲೂ ಅವರಿಬ್ರು ಖುಷಿಯಾಗಿದ್ದಾರೆ ಅಂದ್ರೆ ಏನರ್ಥ? ಒಂದ್ ವೇಳೆ ಕಾಂತಮ್ಮ ಹೇಳ್ದ ಹಾಗೆ ಇದರಿಂದ ಯಾವ ತೊಂದರೆನೂ ಆಗೋದಿಲ್ಲ ಅಂತ ಅನ್ಕೊಂಡಿದ್ದಾರ? ಅಥವಾ ತಪ್ಪಿಸ್ಕೊಳಕ್ ಏನಾದ್ರೂ ದಾರಿ ಕಂಡಿಡ್ತಿದಾರ? ಈ ಪ್ಲಾನು ಫ್ಲಾಪ್ ಆಗುತ್ತಾ? ನೋ, ನಾನು ಈಗಲೇ MP ಕಾಲ್ ಮಾಡ್ತೀನಿ. ಹಲೋ MP ಸಾಹೇಬ್ರೆ, ವೀರು ಇವತ್ತು ಎನ್ಕ್ವೈರಿ ಆಫೀಸರ್ಸ್ ಮುಂದೆ ಹೋಗ್ತಿದ್ದಾನೆ. ಅವ್ರು ಇವನ್ನ ಕ್ವೆಶ್ಚನ್ ಮಾಡ್ತಾರೆ. ಇವನ್ ಅರೆಸ್ಟ್ ಆಗ್ತಾನಾ? ಅಟ್ಲೀಸ್ಟ್ ರೆಸಿಗ್ನೇಷನ್ ಆದ್ರೂ ಕೊಡ್ತಾನಾ? ನೋಡಿ, ನನ್ನ ಕೈಯಲ್ಲಿ ಆಗೋದೆಲ್ಲ ನಾನು ಮಾಡಿದ್ದೀನಿ.